ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದ ಮೇಲೆ ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತನಕ್ಕೆ ಹೋದಂತ ತಾಯಂದಿರು ಶವವಾಗಿ ಹೊರ ಬರ್ತಾ ಇದ್ದಾರೆ. ಎಲ್ಲ ಕಡೆ ಹೋಗೋದು ಬಾಣಂತನಕ್ಕೆ, ಹೊಸ ಜೀವವನ್ನ ಈ ಪ್ರಪಂಚಕ್ಕೆ ಕೊಡುವಂತ ಪುಣ್ಯ ತಾಯಿಯ ಕೆಲಸವನ್ನ ಮಾಡುವಂತ ಹೆಣ್ಮಕ್ಳು. ಅದರಲ್ಲೂ ಎಲ್ಲ 25 ವರ್ಷ, 26 ವರ್ಷ, 30 ವರ್ಷದವರೇ ಅತಿ ಹೆಚ್ಚು ಸಾವನ್ನ ಅಪ್ಪಿರುವಂಥದ್ದು. ಮೊದಲನೇ ಹೆರಿಗೆ, ಎರಡನೇ ಹೆರಿಗೆ. ಅಂದ್ರೆ ಈ ಸರ್ಕಾರ ಬಂದ ಮೇಲೆ ಬಾಣಂತಿಯರ ಸಾವಿನ ಮರಣ ಮೃದಂಗ ನಿಂತಿಲ್ಲ, ಇನ್ನೂ ನಿಂತಿಲ್ಲ, ಹೋಗ್ತಾನೆ ಇದೆ. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಒಂದು ನಿಲುವಳಿ ಸೂಚನೆಯನ್ನ ನಾನು ತಂದು ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನ ನಾನು ಮಾಡಿದ್ದೀನಿ, ದಾಖಲೆಗಳನ್ನ ಕೊಟ್ಟಿದ್ದೀನಿ. ತಪ್ಪುಗಳೆಲ್ಲಾಗಿದೆ ಸರ್ಕಾರ, ಯಾವ ರೀತಿ ಆ ಹೆಣ್ಮಕ್ಕಳ ಸಾವಿಗೆ ಸರ್ಕಾರನೇ ನೇರ ಕಾರಣ. ಈ ಎಲ್ಲ ಬಾಣಂತಿಯರ ಸಾವಿಗೆ ಇದೊಂಥರ ಸರ್ಕಾರದ ಪ್ರಾಯೋಜಿತವಾದಂತ ಒಂದು ಕೊಲೆ ರೀತಿ ಅನಿಸ್ತಾ ಇದೆ. ಯಾಕಂದ್ರೆ ಕಳಪೆ ಔಷಧಿಯ ಸಪ್ಲೈ, ಡ್ರಗ್ ಮಾಫಿಯಾಗೆ ಇಡೀ ಸರ್ಕಾರ ತಲೆಬಾಗಿ ನಿಂತಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ವಿಧಾನಸಭಾ ಅಧಿವೇಶನದಲ್ಲೂ ಹೇಳಿದೆ, ಕೋರ್ಟಲ್ಲಿ ಯಾವುದೋ ಒಂದು ಚಾಮರಾಜನಗರ ಕೋರ್ಟಲ್ಲಿ ನೀವು ಸರಿಯಾಗಿ ನೋಟಿಸ್ ಕೊಟ್ಟಿಲ್ಲ ಅನ್ನೋದ್ರ ಮೇಲೇನೆ ಕೇಸು ಕಳ್ಕೊಂತೀರಾ ನೀವು ಅಂತ ಹೇಳಿದ್ರೆ, ಸರ್ಕಾರ ಇಷ್ಟೊಂದು 4 ಲಕ್ಷ ಕೋಟಿ ಬಡ್ಜೆಟ್ ಅನ್ನ ಮಾಡುವಂತ ಒಂದು ಸರ್ಕಾರದ ಯೋಗ್ಯತೆಗೆ ಒಂದು ಕೋರ್ಟ್ ಅಲ್ಲಿ ಇದನ್ನ ವಾದ ಮಾಡಕ್ಕೆ ನಿಮ್ಮಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ಈ ಸಾವು 730 ಸಾವಾಗಿದೆ ಇದುವರೆಗೂ. 736 ಸಾವು ಆಗಿದೆ ಇದುವರೆಗೂ. 736 ಸಾವಾಗಿದೆ. ಹೊಸ ವರ್ಷ ಬಂತು, ಹರ್ಷ ತಂತು ಅಂತೇಳಿ ಇಡೀ ರಾಜ್ಯದಲ್ಲಿ ಸಂಭ್ರಮದ ವಾತಾವರಣನ ನೋಡ್ತಾ ಇದ್ದೀವಿ. ಎಲ್ಲರೂ ನಾವು ಸರ್ಕಾರದ ಮಂತ್ರಿಗಳು ವಿಶ್ ಮಾಡಿದ್ದೆ, ಮುಖ್ಯಮಂತ್ರಿಗಳು 3 ದಿನ ಲೀವ್ ಹಾಕಿ ಅವರು ಕೂಡ ಆನಂದದಲ್ಲಿ ಮುಳುಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಹೊಸ ವರ್ಷ ಬಂದರೂ ಕೂಡ ಬಾಣಂತಿಯರ ಮನೆಯಲ್ಲಿ ಹರ್ಷ ಮೂಡ್ತಾ ಇಲ್ಲ. ಸಾವಿನ ನೋವಲ್ಲಿ ಇಡೀ ಕುಟುಂಬ ಸಾಯ್ತಾ ಇದ್ದಾರೆ. ಅದಕ್ಕೊಂದು ಉದಾಹರಣೆ, ಏನು ತಾಯಿ ಸತ್ತಿದ್ದಾಳೆ, ಯಾವುದು ಬೆಳಗಾವಿ ಇದೆ ತಾನೆ, ಮಲ್ಲೇಶ್ ಗಡ್ಡಿಗೋಡಿ 25, ಅವ್ರ ಗಂಡನು ಕೂಡ ಜ್ಯೋತಿ, ಅವ್ರ ಗಂಡನು ಕೂಡ ವಿಷ ತಗೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಇವತ್ತೂ ಕೂಡ ಅವರು ICUನಲ್ಲಿ ಇರೋದನ್ನ ನೋಡ್ತಾ ಇದ್ದೀವಿ. ಅಂದ್ರೆ KMC ತುರ್ತು ಚಿಕಿತ್ಸಾ ಘಟಕದಲ್ಲಿ ಇದ್ದಾರೆ. ಅಂದ್ರೆ ಈ ಸರ್ಕಾರಕ್ಕೆ ಏನು ಅನ್ಸ್ಲೇ ಇಲ್ಲ ಅಂತ, ಈ ಸರ್ಕಾರಕ್ಕೆ ತನ್ನ ಹೆಂಡತಿಯ ಸಾವಿಗೆ ಈ ಸರ್ಕಾರನೇ ನೇರ ಕಾರಣ ಅಂತೇಳಿ ಗಂಡ ಮಲ್ಲೇಶಿ 25 ಆತ್ಮಹತ್ಯೆಗೆ ಯತ್ನ ಮಾಡಿ ಇವತ್ತು ICUನಲ್ಲಿ ಇದ್ರೂ ಕೂಡ ಇವ್ರಿಗ್ಯಾರಿಗೂ ಸರ್ಕಾರದವ್ರಿಗೆ ಅನ್ಸ್ಲೇ ಇಲ್ಲ. ಈ ಸರ್ಕಾರ ಆತ್ಮಹತ್ಯೆ ಮಾಡ್ಕೊಬೇಕಾ ಬದುಕಿರ್ಬೇಕಾ ಅಂತ ಅನ್ಸ್ಲೇ ಇಲ್ಲಲ್ಲ. ಬಹಳ ನೋವಿನ ಸಂಗತಿ. ಒಂದಲ್ಲ
ಈ ತರದ ಬೇಕಾದಷ್ಟು ಘಟನೆಗಳನ್ನ ರಾಯಚೂರು ಒಂದರಲ್ಲೇ 11 ಜನ ಬಾಣಂತಿಯರು ಸತ್ತಿದ್ದಾರೆ. ಡಿಸೆಂಬರ್ 31 ರೇಣುಕಾ 22 ವಯಸ್ಸಿನ ರೇಣುಕಾ ಕಕ್ಕನೂರು ತಾಲೂಕಿನಲ್ಲಿ ಮೃತಪಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಯಾರು ಮಂತ್ರಿ ಇದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, 2,000 ಕೊಟ್ಟು ನಾವು ಮಿಕ್ಸಿ ತಗೊಂಡ್ರಿ, 2,000 ಕೊಟ್ಟು ನಾವು ಕುಕ್ಕರ್ ತಗೊಂಡ್ರಿ, 2,000 ಕೊಟ್ಟು ನಾನು ವಾಲೆ ಜುಬ್ಕೆ ತಗೊಂಡೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರ ಏರಿಯಾದಲ್ಲೇ ಬೆಳಗಾವಿಯಲ್ಲೇ ರಾಧಿಕಾ ಅನ್ನೋರು 19 ಮೃತಪಟ್ಟಿದ್ದಾರೆ. ರಾಧಿಕಾ ಕಡ್ಲಿ ಹೋಬಳಿ ಅವರು ಮೃತಪಟ್ಟಿದ್ದಾರೆ. ತಿಪ್ಟೂರು ಮುಸ್ಲಿಂ ಮಹಿಳೆ ಫಿರ್ದೋಷ್ ಎಂಬ ಬಾಣಂತಿ ಅವರು ಕೂಡ ಡಿಸೆಂಬರ್ 27ರಂದು ದಾಖಲಾಗಿದ್ದಾರೆ, ಸಾವನ್ನಪ್ಪಿದ್ದಾರೆ. ಅವರಿಗೆ ಆಲ್ರೆಡಿ ಒಂದು ಮಗು ಇದೆ. ಆ ಮಗುಗೆ ದಿಕ್ಕ್ಯಾರು ಅನ್ನೋದು ಕೂಡ ಸರ್ಕಾರ, ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೀನಿ. ಇವರೆಲ್ಲ ಗಾಂಧೀಜಿ ಗ್ರಾಮ ರಾಜ್ಯ ರಾಮರಾಜ್ಯ ಅಂತ ಹೇಳಿದ್ರು ಗಾಂಧೀಜಿಯವರು. ಏನ್ ಗಾಂಧೀಜಿಯವ್ರನ್ನ ಫೋಟೋ ಹಾಕೊಂಡು ಇಡೀ ಬೆಳಗಾವಿಯಲ್ಲಿ ಓಡಾಡಿದ್ದು ಕಾಂಗ್ರೆಸ್ ಅವರು. ಯಾವ ಬೀದಿಯಲ್ಲಿ ನೋಡಿದ್ರು ಇವ್ರದೇ, ನನಗನ್ಸ್ತದೆ ಗಾಂಧೀಜಿಗಿಂತ ಇವ್ರದೇ ಫ್ಲೆಕ್ಸ್ಗಳು ಕಟೌಟ್ಗಳು ಜಾಸ್ತಿ.